ಪದ್ಮಾ ಪದ್ಮಾ ಏನಣ್ಣ? ಬುದ್ಧಿ ಇದೆಯಾ ಅಕ್ಕ ನಿಂಗೆ? ಮುತ್ತೈದಾರನ ಮನೆ ಕರೆಸಿ ಅವಮಾನ ಮಾಡ್ತೀಯಾ? ನಾನೇನ್ ಮಾಡದ್ನೋ? ಇವಳು ಹಣೆ ಮೇಲಿರೋ ಬೊಟ್ಟನ್ನ ಅಳಿಸಿದ್ಯಾ ಇಲ್ವಾ? ನಮ್ಮಣ್ಣನ್ ನನ್ ಮೇಲೆ ಚೂ ಬಿಡೋದಕ್ಕೆ ಬಂದ್ರ ಇಲ್ಲಿಗೆ? ಮುಚ್ಚು ಬಾಯಿ, ಕೇಳಿದಕ್ ಮಾತ್ರ ಉತ್ತರ ಕೊಡು. ಹೇಳಿಲ್ಲ ಅಂದ್ರೆ ಇವಳೇ ಮಾಡಿರ್ತಾಳ ಭಾವನವ್ರೆ. ಅಷ್ಟಕ್ಕೂ ಇವಳು ಕುಂಕುಮನ ನಾನು ಅಳಿಸ್ತೀನಿ ನೋಡಿ. ವೆಂಕಟ್ರಾವ್, ನಿನ್ ಜೀವ ನೀನೇ ತೆಗಿತ್ಯಾ ಏನು? ಶಾಸ್ತ್ರ ಗೀಸ್ತ್ರ ಏನೂ ಇಲ್ಲ, ಹೋಗಿ ಅಂತ ಹೇಳಿದ್ಯಾ? ಅಂದ್ರೆ ಮನೇಲಿ 3 ಜನ ಮುತ್ತೈದೇರ್ ಇದೀವಲ್ಲ ಅಂತ ಇಷ್ಟ ಜನ ಎಲ್ಲ ಯಾಕೆ 3 ಜನ ಹೋಗಿ ಅಂತಂದೆ ಕಣೋ. ಅವ್ರು ಎಲ್ರೂ ಹೊರಟೋದ್ರು, ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಸುಮ್ನಿರು ಪದ್ಮಾ. ಆದ್ಯ ಸೀನು ಮದುವೆ ಆಗೋದೇ ನಿನಗಿಷ್ಟ ಇಲ್ಲ ಅನ್ಸುತ್ತೆ. ಈಗ್ಲೂ ಅದೇ ಹೇಳ್ತಿದ್ದಾರೆ ಭಾವನವ್ರೆ. ಮಧ್ಯದಲ್ಲಿ ನೀನು ವಹಿಸ್ಕೊಂಡ್ಬರ್ಬೇಡ. ಮುತ್ತೈದೇರ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ಪಾಪ ಸುತ್ಕೊಳತ್ತೆ ಕಣೆ. ಸೊಸೆ ಆದ್ಯಾಗೆ ಮುತ್ತೈದ್ಯರ ಆಶೀರ್ವಾದ ಸಿಗ್ಬಾರ್ದು ಅಂತಾನೆ ಈ ಕೆಲಸ ಮಾಡ್ತಿರೋದು ಇವಳು. ಆದ್ಯ ಮೇಲೆ ಅಸೂಯೆ ಇರೋ ನೀನೆ ಅವಳಿಗೆ ಮಂಗಳ ಸ್ನಾನ ಮಾಡಿಸಿ ಎಲ್ಲಾ ಶಾಸ್ತ್ರ ಮುಗಿಯೋವರೆಗೂ ನೀನೇ ಜೊತೆಯಲ್ಲಿದ್ಕೊಂಡು ನೋಡ್ಕೋಬೇಕಾಗತ್ತೆ. ಇದೇ ನಿನಗ್ ಶಿಕ್ಷೆ. ಅದು ಅಮ್ಮ, ನೀವು ಒಳಗೆ ಹೋಗಿ. ಬನ್ನಿಮ್ಮ, ಬನ್ನಿ ಒಳಗ್ ನಡೀರಿ, ಬನ್ನಿ.